ರಾಜಕೀಯ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿಬಂತು. ರಾಜ್ಯ ರಾಜಕೀಯದಲ್ಲಿ ಬುಲ್ಡೋಸರ್ ರಾಜಕೀಯ ನಡೀತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಕ್ರಮ ಮನೆ ತೆರವು ಕಾರ್ಯಾಚರಣೆಯ ಕಾವು ಬಹಳ ಜೋರಾಗಿದೆ. ರಾಜ್ಯದ ವಿಷಯಗಳಿಗೆ ಕೇರಳ ಮೂಗು ತೂರಿಸ್ತಾ ಇದೆ. ಒತ್ತುವರಿ ತೆರವಿನಲ್ಲೂ ಕೂಡ ಕೇರಳ ರಾಜಕೀಯ ನಡೀತಾ ಇದೆ. ಅಕ್ರಮ ನಿವಾಸಿಗಳ ಸರ್ವೆಯನ್ನ ಇದೀಗ ಆರಂಭಿಸಿದ್ದಾರೆ ಅಧಿಕಾರಿಗಳು. ರಾಜ್ಯ ರಾಜಕೀಯದಲ್ಲಿ ಬುಲ್ಡೋಜರ್ ರಾಜಕೀಯ ಅಂದ್ರೆ ಬುಲ್ಡೋಜರ್ ಸಂಸ್ಕೃತಿಯನ್ನ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಅಂತ ಹೇಳಿ ಕೇರಳ ಸಿಎಂ ಪಿಣರಾಯಿ ಅವರು ಒಂದು ಆರೋಪ ಮಾಡ್ತಾರೆ. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದ ವಿಚಾರಗಳಿಗೆ ಕೇರಳ ಸಿಎಂ ಯಾಕೆ ಮೂಗು ತೂರಿಸಬೇಕು ಅನ್ನುವಂಥ ಪ್ರಶ್ನೆಗಳು ಎದ್ದಿದೆ. ಜೊತೆಗೆ ಒತ್ತುವರಿ ತೆರವಿನಲ್ಲೂ ಕೂಡ ಕೇರಳ ರಾಜಕೀಯ ಚಟಾಪಟಿ ನಡೀತಾ ಇದೆ. ಯಾಕೆ ಕೇರಳ ಸಿಎಂ ಇದರಲ್ಲಿ ಮೂಗು ತೂರಿಸ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಕೂಡ ಇದೆ. ಅದು ರಾಜಕೀಯ. ಅಕ್ರಮ ನಿವಾಸಗಳ ಸರ್ವೆಯನ್ನ ಇದೀಗ ಆರಂಭಿಸಿದ್ದಾರೆ ಅಧಿಕಾರಿಗಳು. ಸತ್ಯಾಸತ್ಯತೆಯನ್ನು ತೋರಿಸ್ಬೇಕಲ್ವಾ? ಯಾಕೆ ನಾವು ಆ ಒಂದು ಜಾಗದಲ್ಲಿ ಆ ಮನೆಗಳನ್ನ ತೆರವು ಮಾಡಿದ್ವಿ, ಸರ್ವೆ ಮಾಡಿದಾಗ ಆ ಜಾಗ ಯಾವುದು, ಎಷ್ಟು ವರ್ಷದಿಂದ ಅವರಲ್ಲಿ ವಾಸ ಮಾಡ್ತಿದ್ದಾರೆ, ಅವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವ್ರಿಗೆ ಆ ನೋಟಿಸ್ಗೆ ಅವರು ಉತ್ತರ ಕೊಟ್ಟಿಲ್ಲ, ಎಷ್ಟು ದಿನ ಆಯ್ತು ನೋಟಿಸ್ ಕೊಟ್ಟು, ಈ ಜಾಗ ಖಾಲಿ ಮಾಡಿ ಅಂತ ಹೇಳಿ ಎಷ್ಟು ದಿವಸ ಆಯ್ತು, ಎಲ್ಲದರ ಒಂದು ಸರ್ವೆ ಇದೀಗ ನಡೀತಾ ಇದೆ. ಆ ಸರ್ವೆ ಮುಖಾಂತರ ಕೇರಳ ಸಿಎಂಗೆ ಉತ್ತರ ಕೊಡೋ ಪ್ರಯತ್ನ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಮತ್ತೆ ಸಿಎಂದು. ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಅನಧಿಕೃತ ಜಾಗ ತೆರವು ಸ್ಥಳಕ್ಕೆ ಈಗ ಡಿಕೆ ಶಿವಕುಮಾರ್ ವಿಸಿಟ್ ಮಾಡಿದ್ದಾರೆ. ಖುದ್ದು ಸ್ಥಳ ಪರಿಶೀಲಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್. ಮಧ್ಯಾಹ್ನ 3 ಗಂಟೆಗೆ ಸ್ಥಳವನ್ನ ಪರಿಶೀಲನೆ ಮಾಡಲಿದ್ದಾರೆ ಡಿಸಿಎಂ. ಈಗ ಆಲ್ರೆಡಿ ಆ ಸ್ಥಳಕ್ಕೆ ವಿಸಿಟ್ ಹೋಗ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಯಷ್ಟರಲ್ಲಿ ಆ ಜಾಗವನ್ನ ಪರಿಶೀಲನೆ ಮಾಡ್ತಾರೆ. ಸ್ಥಳ ಪರಿಶೀಲನೆಯ ಬಳಿಕ ಮುಂದಿನ ಕ್ರಮದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಈಗ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದಾರೆ. ಎಸ್, ಈಗ ಆಲ್ರೆಡಿ ಈ ಕೋಗಿಲು ಲೇಔಟ್ನ ಮನೆಗಳ ತೆರವು ಪ್ರಕರಣ ಅಂದ್ರೆ ಅಕ್ರಮ ಮನೆಗಳ ತೆರವು ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ನಾಯಕರುಗಳು ನಮ್ಮ ಯಲಹಂಕದಲ್ಲಿರುವಂಥ ಈ ಲೇಔಟ್ಗೆ ಬಂದು ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ರು. ಅವರಿಗೆ ಒಂದು ಭರವಸೆ ಕೊಡೋ ಪ್ರಯತ್ನ ಮಾಡಿದ್ರು. ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಆದ್ರೂ ಬೆಂಗಳೂರಿನಲ್ಲಿ ಈ ತರದ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆದೇನು ಹೊಸದೇನಲ್ಲ. ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಅವರಿಗೆ ನೋಟಿಸ್ ಕೊಟ್ಟಿರ್ತಾರೆ, ಖಾಲಿ ಮಾಡಿ, ಇದು ಜಾಗ ನಿಮ್ಮದಲ್ಲ, ಸರ್ಕಾರದ ಜಾಗ ಅಂತ ಹೇಳಿ. ಆದ್ರೂ ಅವ್ರು ಖಾಲಿ ಮಾಡಿಲ್ಲ, ಕ್ಯಾರೆ ಅನ್ಲಿಲ್ಲ ನೋಟಿಸ್ಗೆ ಅಂದಾಗ ಆ ಕಾನೂನು ಪ್ರಕಾರ ಆ ಜಾಗವನ್ನ ತೆರವು ಮಾಡಲೇಬೇಕು. ಸೊ ಈಗ ಅದಕ್ಕೆ ನಿಜವಾದ ಕಾರಣ ಕೂಡ ಬೆಳಕಿಗೆ ಬಂದಿದೆ. ಏನಪ್ಪಾ ಅಂತಂದ್ರೆ, ಒಂದು ಇಲ್ಲಿ ರಾಜಕೀಯ ಜಟಾಪಟಿ ಹೆಚ್ಚಾಗಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಮುಸಲ್ಮಾನರ ಓಟಿಗಾಗಿ ಅವರು ಈ ತರದ ಒಂದು ತಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಕುರಿತು ಒಂದು ಮೀಟಿಂಗ್ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ನಡೆಯಲಿದೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಿದ್ದಾರೆ. ಯಾಕಂದ್ರೆ ಇದು ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ. ನಮ್ಮ ಕರ್ನಾಟಕದಲ್ಲಿ ಏನೇ ಆದ್ರೂ ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಇದರ ಮಧ್ಯೆ ಕೇರಳದವರು ಯಾರೀ ನೀವು ಮೂಗು ತೋರಿಸೋದಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವಿಸಿದೆ. ಎಲ್ಲ ಒಂದ್ ಕಡೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಹೀಗಾಗಿ ಮೀಟಿಂಗ್ ನಲ್ಲಿ ಈ ಕುರಿತು ಚರ್ಚೆ ಆಗತ್ತೆ. ಮಧ್ಯಾಹ್ನ 3 ಗಂಟೆಗೆ ಒಂದ್ ಸತಿ ಈ ಒಂದು ವಿಸಿಟ್ ಆಗಬೇಕು. ಇಬ್ರು ಕೂಡ ಆ ಡಿಸಿಎಂ ಡಿಕೆ ಶಿವಕುಮಾರ್ ಆ ಒಂದು ಸ್ಪಾಟ್ಗೆ ಹೋಗಿ ಏನಾಗಿದೆ ಅಲ್ಲಿ ಘಟನೆ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡು ಬರ್ತಾರೆ. ಆ ಜಾಗವನ್ನ ವಿಸಿಟ್ ಮಾಡಿ ಅದಾದ ಬಳಿಕ ಸಿಎಂ ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಕಚೇರಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ನಿಜಕ್ಕೂ ಈ ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ಸಿಎಂ ಜೊತೆಗೆ ಕೇರಳದ ನಾಯಕರು ಇಲ್ಲಿ ಬಂದು
ಅದನ್ನ ಪ್ರಶ್ನಿಸಿದ್ದು, ಅದನ್ನ ಖಂಡಿಸಿದ್ದು ನಿಜಕ್ಕೂ ನಾವ್ ಯಾರು ಒಪ್ಕೊಳ್ಳುವಂತ ವಿಚಾರ ಅಲ್ಲ. ಕಾರಣ ಇಲ್ಲಿ ಏನೇ ಆದ್ರೂ ಅದಕ್ಕೆ ರೆಸ್ಪಾನ್ಸಿಬಲ್ ನಮ್ಮ ಕರ್ನಾಟಕದ ಸಿಎಂ ಮತ್ತೆ ಡಿಸಿಎಂ. ಆದ್ರೆ ಕೇರಳದವರು ಯಾಕೆ ನಮ್ಮ ರಾಜಕಾರಣದಲ್ಲಿ ಮೂಗು ತೂರಿಸ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಬಹಳ ದೊಡ್ಡದಾಗಿ ಎದ್ದಿದೆ. ಜೊತೆಗೆ ಒಂದ್ ರೀತಿ ರಾಜಕೀಯವಾಗಿ ಸಂಚಲನ ಸೃಷ್ಟಿಯಾಗಿದೆ. ಸೊ ಈಗ ಒಂದು ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಸದ್ಯಕ್ಕೆ ಏನ್ ಆಗಬಹುದು ಅಪ್ಡೇಟ್, ಮತ್ತೆ ಯಾವ ರೀತಿ ಉತ್ತರ ಕೊಡೋಕೆ ನಮ್ಮ ಸರ್ಕಾರ ರೆಡಿಯಾಗಿದೆ ಕೇರಳ ಸಿಎಂಗೆ? ಸುಧಾ, ಏನು ಕೊಗಿನೂರು ಲೇಔಟ್ ಬಳಿ ಅಕ್ರಮ ನಿವಾಸಿಗಳ ತೆರವುಗೊಳಿಸಿ ಮನೆಗಳನ್ನ ನೆಲಸಮ ಮಾಡಿರುವಂತಹ ವಿಚಾರ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಕೇರಳ ಸಿಎಂ ಪಿಣರಾಯಿ ಮೊದಲು ಕಿಡಿಕಾರಿದ್ರು. ಇದೀಗ ಏನು ಜಿಬಿಎ ಕಾರ್ಯಾಚರಣೆ ನಡೆಸುವಂತ ಸ್ಥಳಕ್ಕೆ ಈಗಾಗಲೇ ಕೇರಳ ಸಂಸದರು ಹಾಗೆ ಶಾಸಕರು ಕೂಡ ಭೇಟಿ ನೀಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಪುನರ್ವಸತಿ ಕಲ್ಪಿಸುವ ಬಗ್ಗೆ ಈಗಾಗಲೇ ಸರ್ಕಾರದಿಂದ ಒಂದು ಸಭೆ ಕೂಡ ನಡೀತಾ ಇದೆ. ಇದರ ನಡುವೆ ಕೊಗಿಲು ಲೇಔಟ್ಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡುವಂತ ಸಾಧ್ಯತೆಗಳಿದೆ. ಇದರ ನಡುವೆ ಏನೀಗ ಅನಧಿಕೃತವಾಗಿ ಜಾಗ ತೆರವುಗೊಳಿಸಿರುವಂತಹ ವಿಚಾರಕ್ಕೆ, ಅಕ್ರಮ ಮನೆಗಳನ್ನ ತೆರವು ಮಾಡಿರುವಂತಹ ವಿಚಾರಕ್ಕೆ ಏನು ಮಧ್ಯಾಹ್ನ 3 ಗಂಟೆಗೆ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ಚರ್ಚೆಯನ್ನ ನಡೆಸುತ್ತಾರೆ. ಇನ್ನೇನು ಈ ವಿಚಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅನ್ನೋರ ಜೊತೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಅನ್ನ ಕೂಡ ನಡೆಸುತ್ತಾರೆ. ಅಕ್ರಮ ಮನೆಗಳ ತೆರವು ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿ ಇದರ ಬಗ್ಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸುತ್ತಾರೆ. ಹಾಗೆ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಿಎಂ ಹಾಗೆ ಡಿಸಿಎಂ ಅವರು ಮಾತನಾಡಲಿದ್ದಾರೆ. ಈ ಒಂದು ವಿಚಾರ ಏನು ಈಗಾಗಲೇ ಕೊಗಿಲು ಲೇಔಟ್ ನಲ್ಲಿ ಅಕ್ರಮ ಮನೆಗಳಲ್ಲಿ ನೆಲಸಮ ಮಾಡಿರುವಂತ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಏನೊಂದು ಕ್ರಮ ತೆಗೆದುಕೊಳ್ಬೇಕಲ್ಲ, ಆ ಕ್ರಮಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಬಹಳ ದೊಡ್ಡ ಮಟ್ಟಕ್ಕೆ ಈ ಒಂದು ವಿಚಾರ ಹೈಪ್ ಪಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಪಕ್ಕದ ಕೇರಳ ಸರ್ಕಾರ, ಅಲ್ಲಿನ ರಾಜಕಾರಣಿಗಳು ಬಂದು ಇಲ್ಲಿ ಈ ಒಂದು ನಮ್ಮ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ವಿಚಾರ ನಿಜಕ್ಕೂ ಖಂಡನೀಯ. ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ಈ ವಿಚಾರವಾಗಿ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಹೈಪ್ ಆಗ್ತಾ ಇರುವಂತ ವಿಚಾರಕ್ಕೆ ಸಿಎಂ ಡಿಸಿಎಂ ಇಬ್ಬರು ಸೇರಿ ಇವತ್ತು ಸಭೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ. ಸುಧಾ, ಓಕೆ, ಥ್ಯಾಂಕ್ ಯು.